ಹಿಂದೆಲ್ಲೂ ಹೇಳಿದ್ದೇನೋ? ಈ ದಿಮಾಕನ್ ಮಾತಲ್ಲ ನನ್ನ ಹತ್ರ ಕಟ್ಟಿಟ್ಬಿಡು. ನಮಸ್ಕಾರ ಎಲ್ರಿಗೂ. 1972ರಲ್ಲಿ ತೆರೆಕಂಡಂತಹ ನಮ್ಮ ವಿಷ್ಣುದಾದ ಅಭಿನಯದ ನಾಗರಾವು ಸಿನಿಮಾ ಬಿಡುಗಡೆಯಾಗಿ ಇಂದಿಗೆ ಸುಮಾರು 50 ವರ್ಷ ಆಗಿದೆ. ಸಂಪೂರ್ಣ ಚಿತ್ರೀಕರಣ ನಮ್ಮ ಚಿತ್ರದುರ್ಗದಲ್ಲಿ ನಡೆದಿದೆ. ಪಾರ್ಟ್ 1 ವಿಡಿಯೋದಲ್ಲಿ ಚಿತ್ರದುರ್ಗದ ಕೆಲವು ಸ್ಥಳಗಳು 50 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿತ್ತು ಅನ್ನೋದನ್ನು ವಿಡಿಯೋನ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಾಗರಾವು ಸಿನಿಮಾದಲ್ಲಿ ಚಿತ್ರೀಕರಣಗೊಂಡಂತಹ ಕಾಲೇಜು 50 ವರ್ಷ ಆದಮೇಲೆ ಇಂದು ಯಾವ ಸ್ಥಿತಿಯಲ್ಲಿದೆ, ಹಾಗೆ ಕಾಲೇಜಿನ ಸುತ್ತಮುತ್ತ ಕೆಲವು ಸ್ಥಳಗಳು ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ಇಲ್ಲಿಂದ ನಿಮ್ಮನ್ನು 50 ವರ್ಷಗಳ ಹಿಂದೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ನನ್ನದು. ವೀರಾಂಜನೇಯ ಸ್ವಾಮಿ ಆಶೀರ್ವಾದ ಪಡ್ಕೊಳ್ತಾ ಪಾರ್ಟ್ 2 ವಿಡಿಯೋನ ಶುರು ಮಾಡೋಣ ಬನ್ನಿ. ಇದೇ ಕಾಲೇಜು ನೋಡಿ, ನಮ್ಮ ಚಿತ್ರದುರ್ಗದ ಗೌರ್ಮೆಂಟ್ ಸೈನ್ಸ್ ಕಾಲೇಜ್. ಈ ಒಂದು ಕಾಲೇಜಿನಲ್ಲಿಯೇ ನಾಗರಾವು ಚಿತ್ರೀಕರಣ ನಡೆದು ಇಂದಿಗೆ 50 ವರ್ಷ ಆದರೂ ಕೂಡ ಈ ಕಾಲೇಜ್ ಅದೇ ರೀತಿ ಕಾಣ್ತಾ ಇದೆ. ಈ ಕಾಲೇಜಿನ ಒಳಗಡೆ ಆಗಿರ್ಬೋದು, ಕಾಲೇಜಿನ ಹೊರಗಡೆ ಹಾಗೆ ಕಾಲೇಜಿನ ಸುತ್ತಮುತ್ತ ಅನೇಕ ಸೀನ್ಗಳು ನಮಗೆ ಮ್ಯಾಚ್ ಆಗುತ್ತೆ. ಪ್ರತಿಯೊಂದು ಸೀನನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಗೆ ಈ ಒಂದು ಸೈನ್ಸ್ ಕಾಲೇಜಿನಲ್ಲಿ ಸುಮಾರು ಲಕ್ಷಾಂತರ ಜನಗಳು ಓದಿ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಯಾರೆಲ್ಲ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದೀರೋ ಅವರಿಗೆ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಇದೇ ನೋಡಿ ಕಾಲೇಜ್ನ ಪಾರ್ಕಿಂಗ್ ಪ್ಲೇಸ್. ಈ ಒಂದು ಪ್ಲೇಸ್ನಲ್ಲಿ 1-2-3 ಸೀನ್ ಮ್ಯಾಚ್ ಆಗುತ್ತೆ. ಇದೇ ಜಾಗದಲ್ಲೇ ವರದನ ಪಾತ್ರ ಮಾಡಿರುವಂತಹ ಶಿವರಾಮ್ ಅವರು, ಹಾಗೆ ಅಲುಮೇಲು ಪಾತ್ರ ಮಾಡಿರುವಂತಹ ಆರತಿ ಮೇಡಮ್ ಅವರು ನಿಂತ್ಕೊಂಡು ಮಾತಾಡುವಂತಹ ದೃಶ್ಯ ಇದೇ ಜಾಗದಲ್ಲಿ. ಇಲ್ಲಿ ನಡೆಯುವಂತಹ ಸೀನ್ ಏನಪ್ಪ ಅಂದರೆ, ರಂಗಯ್ಯನ ಬಾಗಿಲು ಹತ್ರ ಜಲೀಲ ಅಂದರೆ ಅಂಬರೀಷ್ ಅವರು ಆರತಿ ಅವರಿಗೆ ರೇಗಿಸಿರ್ತಾರೆ. ಆ ಒಂದು ವಿಷಯನ ತನ್ನ ಅಣ್ಣನಿಗೆ ವರದನಿಗೆ ಹೇಳೋಕ್ಕೆ ಬರುವಂತಹ ದೃಶ್ಯ. ಇದೇ ಮರದ ಬಳಿ ತನ್ನ ಸ್ನೇಹಿತನಿಗೆ ಹೇಳ್ತಿರ್ತಾರೆ, ಸೈನ್ಸ್ ಲೆಕ್ಚರ್ ಮಾಡೋ ಪಾಠ ತುಂಬ ಕಾಮಿಡಿ ಆಗಿರುತ್ತೆ ಅಂತ ಅವರಿಗೆ ರೇಗಿಸ್ಕೊಂಡು ಹೇಳ್ತಿರೋಂಥ ಟೈಮಲ್ಲಿ ಹಿಂದೆಯಿಂದ ಬರುವಂತಹ ಆರತಿ ಮೇಡಮ್ ಅವರು ವರದಣ್ಣ ಅಂತ ಮಾತಾಡಿಸ್ತಾರೆ. ಆಗ ಹತ್ರ ಬಂದು ಏನು ವಿಚಾರ ಅಂತ ಕೇಳುವಂತಹ ದೃಶ್ಯ ಈ ಒಂದು ಸ್ಥಳದಲ್ಲಿ ನಡೆಯುತ್ತೆ. ನೀವಿಲ್ಲಿ ಸ್ಕ್ರೀನಲ್ಲಿ ನೋಡಿ, ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡುವಂತಹ ದೃಶ್ಯ ಮ್ಯಾಚ್ ಆಗ್ತಿದೆ ಅಂದ್ಕೊಳ್ತೀನಿ. ಆಗ ಈ 2 ಮರಗಳು ಇಲ್ಲಿ ಇರಲಿಲ್ಲ. ನೀವು ಹಿಂದೆ ಲಾಸ್ಟಲ್ಲಿ ನೋಡ್ತಿರ್ಬೇಕು, 2 ರೆಂಬೆ ಇದೆಯಲ್ಲ, ಆ ಒಂದು ಮರ ಈಗಲೂ ಕೂಡ ಇದೆ. ಇದು ಪಾರ್ಕಿಂಗಲ್ಲಿ ಮೇಲೆ ಟಾಪ್ ಎಲ್ಲ ಕಟ್ಟಿದ್ದಾರೆ, ಸ್ವಲ್ಪ ಬದಲಾವಣೆ ಆಗಿದೆ. ಆಗ ಚಿಕ್ಕ ಮರ ಇತ್ತು, ಈಗ ಅದು ದೊಡ್ಡದಾಗಿ ಬೆಳೆದಿದೆ. ಆ ಒಂದು ಮರ ಈ ರೀತಿ ಕಾಣ್ತಾ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಆರತಿ ಮೇಡಮ್ ಅವರು ಕರೆದಾಗ ವರದವರು ಹೋಗಿ ವಿಚಾರಿಸುವಂತಹ ಸೀನು ಈ ಒಂದು ಪ್ಲೇಸಲ್ಲಿ ನಡೆಯುತ್ತೆ. ಆಗ ಆರತಿ ಮೇಡಮ್ ಅವರು ಹೇಳ್ತಾರೆ, ಮೇರಿ ಸೊಪ್ಪು ನೋಂಕಿ ರಾಣಿ ಕಬ್ಬು ಆಯಾಗಿತ್ತು ಅಂತ ಅಳ್ತಾ ವರದನಿಗೆ ಹೇಳ್ತಾರೆ. ಆಗ ವರದ ಕೇಳ್ತಾರೆ ಏನಾಯ್ತೆ ಅಂತ. ಆಗ ಹೇಳ್ತಾರೆ, ಅಲ್ಲಿ ರಂಗಯ್ಯನ ಬಾಗ್ಲ ಹತ್ರ ಒಬ್ಬ ಗಡುವ ನನಗೆ ರೇಗಿಸ್ತಾ ಇದ್ದಾನೆ, ಅವನಿಗೆ ಒಂದು ಕೈ ನೋಡ್ಕೊ ಅಂತ ಹೇಳುವಂತಹ ದೃಶ್ಯ ಇದೇ ಮರದ ಮುಂಭಾಗ ನಡೆಯುವಂತಹ ದೃಶ್ಯ. ನೀವು ಹಿಂದೆ ನೋಡ್ತಿರ್ಬೋದು, ಅಲ್ಲಿ ಹಿಂದೆ ಬಾಯ್ಸ್ ಜೂನಿಯರ್ ಕಾಲೇಜ್ ಅದು ಈಗ ಮೇಲೆ ಇಲ್ಲಿ ರೋಡ್ ಆಗಿರೋದ್ರಿಂದ ಹೈಟಲ್ಲಿ ಇದೆ. ಈಗ ಬಾಯ್ಸ್ ಜೂನಿಯರ್ ಕಾಲೇಜ್ ಕೂಡ ಸ್ವಲ್ಪ ಡೌನ್ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡಿ, ಅಲ್ಲಿ ಕೂಡ ಒಂದು ಕಾಲೇಜ್ ಕಾಣ್ತಾ ಇದೆ, ಹಿಂದೆ ಕೂಡ ಆ ಒಂದು ಕಾಲೇಜ್ ಇದೆ. ನೆಕ್ಸ್ಟ್ ಇಲ್ಲಿ ಆರತಿ ಮೇಡಮ್ ಈ ರೀತಿ ರೇಗಿಸ್ತಿದ್ದಾನೆ ಅಂತ ಕಂಪ್ಲೇಂಟ್ ಹೇಳಿದ ನಂತರ ನಮ್ಮ ಶಿವರಾಮ್ ಅವರ ಡೈಲಾಗ್ ಈ ರೀತಿ ಇರುತ್ತೆ, ಈಗಿನ ಕಾಲದ ಹುಡುಗರು ಹಿಂದಿ ಪಿಕ್ಚರ್ ನೋಡ್ತಾ ಹುಡುಗಿ ಹಿಂದೆ ಹೋಗೋದು, ಅವ್ರನ್ನ ಚುಡಾಯಿಸೋದು, ಇದ್ದೇ ಅವ್ರ ಸ್ಪೆಷಾಲಿಟಿ ಆಗೋಯ್ತು, ಯಾಕೆ ಕನ್ನಡ ಹಾಡು ಬರಲ್ವೇನು ಅನ್ನುವಂತಹ ಕಾಮಿಡಿಯ ದೃಶ್ಯ ಈ ಒಂದು ಮರದ ಮುಂದೆ ನಡೆಯುತ್ತೆ. ಆಲ್ಮೋಸ್ಟ್ ಈ ಒಂದು ಸೀನ್ ಕೂಡ ಮ್ಯಾಚ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಸ್ಕ್ರೀನಲ್ಲಿ ನೋಡಿ, ಆ ಮರ ಎಷ್ಟು ಚಿಕ್ಕದಾಗಿದೆ ಆಗ, ಆದರೆ ಈಗ ಯಾವ ರೇಂಜಿಗೆ ದೊಡ್ಡದಾಗಿದೆ ಅಂದರೆ ನೋಡ್ಬೋದು ನೀವು. ಈ ರೀತಿ ದೊಡ್ಡದಾಗಿ ಬೆಳೆದಿದೆ ಆ ಒಂದು ಮರ. ಈಗಿನ ಕಾಲದಲ್ಲಿ 50 ವರ್ಷ ಆದಮೇಲೆ ಮನುಷ್ಯನೇ ಇರಲ್ಲ, ಆ ಮರ ದೊಡ್ಡದಾಗಿ ಬೆಳೆಯೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಅಲ್ವಾ. ಈ ಜಾಗ ಇದು ನಮ್ಮ ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ಟೇಡಿಯಂ. ಇಲ್ಲಿ ಒಂದು ಸೀನ್ ಮ್ಯಾಚ್ ಆಗುತ್ತೆ. ನಾನು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಆ ಕಡೆಯಿಂದ ವರದ ಅಂದರೆ ಶಿವರಾಮ್ ಅವರು ನಡ್ಕೊಂಡು ಬರುವಂತಹ ದೃಶ್ಯ ಫ್ರೇಮ್ ಮ್ಯಾಚ್ ಆಗ್ತಿದೆ ಅಂದ್ಕೊಳ್ತೀನಿ. ಆಗ ರೂಪ್ ಇರಲಿಲ್ಲ, ಈಗ ರೂಪ್ ಹಾಕಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ, ಕಂಬಿಗಳೆಲ್ಲ ಹಾಕಿದ್ದಾರೆ. ಈಗ ಇಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಶಿವರಾಮ್ ಅವರು ಬಂದ ನಂತರ ನಮ್ಮ ರಾಮಾಚಾರಿ ಹೇಳೋ ಡೈಲಾಗ್ ಇದು, ಬಾರೋ ಐವನ್ ಆಡ್ತೀನ ನೀನೊಂದು ಕೈ ಅಂತ ಕೇಳ್ತಾರೆ. ಆಗ ನಾನು ಆಡೋ ಮೂಡಲ್ಲಿ ಇಲ್ಲ ಬಿಡೋ ಅಂತ ಶಿವರಾಮ್ ಹೇಳಿದಾಗ ಅಲ್ಲಿ ಸುತ್ತಮುತ್ತ ಕೂತಂತಹ ಸ್ನೇಹಿತರು ಸಾಂಗ್ ಹೇಳ್ತಾ ವರದನಿಗೆ ರೇಗಿಸ್ತಾರೆ. ಆಗ ಸಾಕು ನಿಲ್ಲಿಸ್ರೋ ನಿಮ್ಮ ಗೂಬೆ ರಾಗನ ಅಂತ ಬೈಯುವಂಥ ಸ್ಥಳ ಇದೇ ಜಾಗದಲ್ಲಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಆಗ ನಮ್ಮ ರಾಮಾಚಾರಿಗೆ ಶಿವರಾಮ್ ಅವರು ಹೇಳುವಂಥದ್ದು, ರಾಮಾಚಾರಿ ಹುಟ್ಟಿದ್ರೆ ನಿನ್ನಂಗೆ ಹುಟ್ಟಬೇಕು ಕಣೋ, ಧೈರ್ಯ ಅಂದರೆ ನಿಂದು ಕಣೋ ಅಂದಾಗ ಸ್ನೇಹಿತರು ಏನಮ್ಮ ರಾಮಾಚಾರಿಗೆ ಅಷ್ಟೊಂದು ಪೂಸಿ ಹೊಡಿತಿದೆಯಾ ಏನು ಕತೆ ಅಂತ ಕೇಳಿ ಜಗದ್ಗುರು ಸ್ಟೇಡಿಯಮಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಆ ಒಂದು ದೃಶ್ಯನ ಶೂಟ್ ಮಾಡಿದ್ದಾರೆ. ಸೈನ್ಸ್ ಕಾಲೇಜ್ನ ಮೇನ್ ಗೇಟ್ನಲ್ಲಿ ಒಂದು ಸೀನ್ ಮ್ಯಾಚ್ ಆಗುತ್ತೆ. ಇಲ್ಲಿ ಒಂದು ಸೀನ್ ನಡೆಯುತ್ತೆ. ಆ ಸೀನ್ ಏನಂದರೆ, ಜಲೀಲನಿಗೆ ಬುದ್ಧಿ ಕಲಿಸಿದ್ರೆ ನಿನ್ನ ತಂಗಿನ ಮದುವೆ ಮಾಡಿ ಕೊಡ್ತೀನಿ ಅಂತ ವರದ
ನಮ್ಮ ರಾಮಾಚಾರಿಗೆ ಹೇಳಿರ್ತಾನೆ. ಆಗ ರಾಮಾಚಾರಿ ಹೇಳುವಂತಹ ದೃಶ್ಯ ಈ ಒಂದು ಕಾಂಪೌಂಡ್ ಮೇಲ್ಗಡೆ ನಡೆಯುತ್ತೆ. ಇಲ್ಲಿ ಹಳೆಯ ಗೋಡೆ ಬಿದ್ದೋಗಿ ಸ್ವಲ್ಪ ಹೊಸ ಗೋಡೆನ ಕಟ್ಟಿದ್ದಾರೆ. ಆದ್ರೆ ನಮ್ಗೆ ಇಲ್ಲಿ ಮುಂದೆ ಹೋಗಿ ನೋಡೋದಾದ್ರೆ ನಾಗರಾವು ಮೂವಿಲಿ ಇದ್ದಂತಹ ಹಳೆಯ ಕಾಂಪೌಂಡ್ ಕೂಡ ಇನ್ನೂ ಕೂಡ ಹಾಗೇ ಇದೆ. ಇದೇ ಜಾಗದಲ್ಲಿ ನಮ್ಮ ವಿಷ್ಣುದಾದ ಕೂತಿರ್ತಾರೆ. ಆಗ ಅಲುಮೇಲು ವರದ ಬರ್ತಾರೆ. ವರದ ಬಂದ ತಕ್ಷಣ ಏನೋ ಇದು ವಾಚ್ಮ್ಯಾನ್ ಕೆಲಸ ಅಂತ ಕೇಳಿದಾಗ ಅಲುಮೇಲು ಸ್ವಲ್ಪ ನಿಂತ್ಕೋ ಅಂತ ಅಲುಮೇಲನ್ನ ನಿಲ್ಸ್ಕೊಳ್ಳುವಂತಹ ಜಾಗ ಇದೆ. ರಾಮಾಚಾರಿ ವರ್ಧನಿಗೆ ಹೇಳುವಂತಹ ದೃಶ್ಯ, ಹೇಳ್ದನಯ್ಯ ಅಲುಮೇಲಿಗೆ ನೀನು ಕೊಟ್ಟಂತ ಮಾತನ್ನ ಅಂತ ಕೇಳಿದಾಗ ಯಾವ ವಿಷಯ ಅಂತ ಹೇಳಿದಾಗ, ಓ ಅದಾ, ಇನ್ನು ಹೇಳಿಲ್ಲ ಕಣಯ್ಯ ಅಂತಾರೆ. ಆಗ ರಾಮಾಚಾರಿ, ಹಾಗಾದ್ರೆ ನೀನು ಕೊಟ್ಟಂತ ಮಾತು ಸುಮ್ಮ ತಮಾಷೆನಾ ಅಂತ ಹೇಳ್ತಾನೆ. ಅಲ್ಲೇ ನೋಡಿ ನಿನ್ನನ್ನು ತಪ್ಪು ತಿಳ್ಕೊಂಡಿರೋದು, ಎರಡೂ ಪಾರ್ಟಿನೂ ಎದ್ರ ಬದ್ರ ನಿಲ್ಸ್ಕೊಂಡು ಹೇಳೋದೇ ನನ್ನ ಸ್ಪೆಷಾಲಿಟಿ ಕಣಯ್ಯ ಅಂತ ಅಲ್ಲಿದ್ದ ಕಾಂಪೌಂಡ್ ಮೇಲಿದ್ದ ಆರು ಬಂದು ಹೇಳುವಂತಹ ದೃಶ್ಯ. ನೋಡಲು ಮೇಲೂ ಜಲ್ಲು ನನಗೆ ಒದ್ದಿ ಬುದ್ಧಿ ಕಲಿಸಿದ್ರೆ ನನ್ನ ತಂಗಿ ನಿನಗೆ ಮದುವೆ ಮಾಡ್ತೀನಿ ಕಣಯ್ಯ ಅಂತ ಒಂದು ತಮಾಷೆ ಮಾತು ಕೊಟ್ಟಿದ್ದೆ ಅಂದಾಗ ವಿಷ್ಣುದಾದ ಏನೋ ತಮಾಷೆಗ ಅಂತ ಕೇಳ್ತಾನೆ. ಆಗ ನಿಜನೇ ಅನ್ಕಳಯ್ಯ, ನೀನುಂಟು ಅವಳುಂಟು ಏನಾದರೂ ಮಾಡ್ಕೊಳ್ಳಿ ಅನ್ನುವಂತಹ ದೃಶ್ಯ ಇದೇ ಕಾಂಪೌಂಡ್ ಮೇಲೆ ನಡೆಯುತ್ತೆ. ನೀವಿಲ್ಲಿ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಒಂದು ಬೋರ್ಡ್ ಇದೆಯಲ್ಲ, ಇಲ್ಲಿ ಇರುವಂತಹ ಪಿಲ್ಲರ್ಗಳು ಕೂಡ ಇನ್ನೂ ಕೂಡ ಇದಾವೆ. ಆದರೆ ಈಗ ಒಂದು ಕಬ್ಬಿಣದ ಬೋರ್ಡನ್ನು ಬದಲಾಯಿಸಿದ್ದಾರೆ. ಆದರೆ ನಾಗರಾವು ಸಿನಿಮಾದಲ್ಲಿ ಬೋರ್ಡ್ನಲ್ಲಿ ಇದ್ದಂಥ ಪಿಲ್ಲರ್ಗಳು ಈಗ ಈ ರೀತಿ ಇದಾವೆ ನೋಡಿ. ಕಾಂಪೌಂಡ್ನ ಹಿಂದ್ಗಡೆ ಈ ರೀತಿ ಪಿಲ್ಲರ್ಗಳನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಸೀನ್ ಕೂಡ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಅಲ್ಲಿ ಕಾಂಪೌಂಡ್ ಬದಲಾಗಿರ್ಬೋದು ಅಥವಾ ಗೇಟ್ ಬದಲಾಗಿರ್ಬೋದು. ಹಾಗೆ ಬೋರ್ಡ್ ಕೂಡ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಆದರೆ ವಿಷ್ಣುದಾದ ಕೂತಂತಹ ಜಾಗ ಇದೇ ಕಾಂಪೌಂಡ್. ಕಾಲೇಜ್ನ ಮುಂದೆ ಇರುವಂತಹ ಈ ಒಂದು ತೊಟ್ಟಿ ಹತ್ರ ಒಂದು 2-3 ಸೀನ್ ನಿಮಗೆ ಮ್ಯಾಚ್ ಆಗುತ್ತೆ. ಅದನ್ನು ಕೂಡ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇದೇ ತೊಟ್ಟಿಯ ಮೇಲೆ ಧೀರೇಂದ್ರ ಗೋಪಾಲ್ ಅಂದರೆ ತುಕಾರಾಮ್ ಪಾತ್ರವನ್ನು ಮಾಡಿರುವಂತಹ ಧೀರೇಂದ್ರ ಗೋಪಾಲ್ ಅವರು ಕೂತಿರ್ತಾರೆ. ಅಯ್ಯೋ, ಸ್ಟೂಡೆಂಟ್ಗಳು ಬಂದ್ರಲ್ಲಪ್ಪ ನೀರು ಕುಡಿಯೋಕ್ಕೆ. ಇರಲಿ ಪಾಪ, ನೀರು ಕುಡ್ಕೊಂಡು ಹೋಗ್ಲಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾದ್ಮೇಲೆ ಸೀನ್ ಟು ಸೀನ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇದೇ ತೊಟ್ಟಿಯ ಪಕ್ಕದಲ್ಲಿ ಇಲ್ಲಿ ಧೀರೇಂದ್ರ ಗೋಪಾಲ್ ಅವರು ಕೂತಿರ್ತಾರೆ. ಅಲ್ಲಿದ್ದ ನಮ್ಮ ವಿಷ್ಣುದಾದ ನಡ್ಕೊಂಡು ಬರುವಂತಹ ದೃಶ್ಯ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಮಾರ್ಗ್ರೆಟ್ ಅವರು ರಾಮಾಚಾರಿನೇ ನೋಡ್ಕೊಳ್ತಾ ಬುಕ್ಸ್ನ ಕೆಳಗಡೆ ಬೀಳಿಸ್ಕೊಳ್ಳುವಂತಹ ದೃಶ್ಯ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ನೀವು ಸ್ಕ್ರೀನಲ್ಲಿ ಗಮನಿಸಿರ್ಬೋದು, ಹಿಂದೆ ಇರುವಂತಹ ಆ ಕಂಬ ಇನ್ನೂ ಕೂಡ ಹಾಗೇ ಇದೆ. ಹಾಗೆ ಧೀರೇಂದ್ರ ಗೋಪಾಲ್ ಆ ಕಟ್ಟೆಯಿಂದ ಎದ್ದು ಬರುವಂತಹ ದೃಶ್ಯ ಇದೇ ಜಾಗದಲ್ಲಿ ಶೂಟ್ ಮಾಡಿರುವಂಥದ್ದು. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರಿ, ಇಲ್ಲಿ ಹಿಂದೆ ಕಾಣ್ತಿರುವಂತಹ ಕಂಬ ಈಗಲೂ ಕೂಡ ಅದೇ ರೀತಿ ಇದೆ. ಇಲ್ಲಿ ಮುಂದೆ ಹೋಗಿ ನೋಡೋಣ. ಮುಂದೆ ಹೋಗಿ ನೋಡಿದರೆ ಅಲ್ಲಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿರುವಂತಹ ಕಂಬ ಇನ್ನೂ ಕೂಡ ಹಾಗೇ ಇದೆ. ಆದರೆ ಅದರ ಕಲರ್ ಡಿಮ್ ಆಗಿರೋದ್ರಿಂದ ಈ ರೀತಿ ಕಾಣ್ತಾ ಇದೆ. ಇದೇ ನೋಡಿ ನಾಗರಾವು ಮೂವಿಲಿ ಇರುವಂತಹ ಕಂಬ. ಇದೇ ತೊಟ್ಟಿಯ ಬಳಿ ಇನ್ನೊಂದು ಸೀನ್ ಕೂಡ ಮ್ಯಾಚ್ ಆಗುತ್ತೆ. ಅದನ್ನು ಕೂಡ ನಾವು ಫ್ರೇಮ್ ಟು ಫ್ರೇಮ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದೇ ಕಟ್ಟೆ ಮೇಲೆ ವಿಷ್ಣುದಾದ ಅವರು ಕೂತಿರ್ತಾರೆ. ಆ ಕಡೆಯಿಂದ ಮಾರ್ಗ್ರೆಟ್ ಅವರು ಬಂದು ವಿಷ್ಣುದಾದಾಗೆ ಲೆಟರ್ ಕೊಡುವಂತಹ ದೃಶ್ಯ ಈ ಒಂದು ತೊಟ್ಟಿಯ ಬಳಿ ನಡೆಯುತ್ತೆ. ಅದನ್ನ ಕೂಡ ನೀವು ಫ್ರೇಮ್ ಟು ಫ್ರೇಮ್ ನೋಡ್ತಿರ್ಬೋದು. ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇದೇ ಒಂದು ತೊಟ್ಟಿಯ ಕಟ್ಟೆ ಮೇಲೆ ನಮ್ಮ ವಿಷ್ಣುದಾದ ಕುಳಿತಂತಹ ದೃಶ್ಯ ಮ್ಯಾಚ್ ಆಗ್ತಿದೆ. ಏನೇ ಹೇಳಿ, ನಮ್ಮ ಚಿತ್ರದುರ್ಗದ ಈ ಸೈನ್ಸ್ ಕಾಲೇಜ್ ಮುಂದ್ಗಡೆ ಬಂದರೆ ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಪ್ರತಿಯೊಂದು ಸೀನಲ್ಲೂ ಕೂಡ ಒಂದು ಪ್ಲೇಸ್ಗಳು ಮ್ಯಾಚ್ ಆಗ್ತಾನೆ ಬರುತ್ತೆ. ಈಗಿನ ಸಿನಿಮಾದವರು ಏನು ಮಾಡ್ತಾರೆ ಅಂದರೆ ಸೆಟ್ ಹಾಕಿ ಎಲ್ಲ ಅವರೊಂದು ಓನ್ ಕ್ರಿಯೇಷನ್ ಮಾಡ್ತಾರೆ. ಈಗ ನ್ಯಾಚುರಲ್ ಆಗಿ ಪ್ಲೇಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಶೂಟಿಂಗ್ಗಳನ್ನು ಮಾಡಿದರೆ ನಮಗೆ ಈ ರೀತಿಯ ನೆನಪುಗಳು ಸಾವಿರಾರು ಸ್ಥಳಗಳಲ್ಲಿ ಸಿಗುತ್ತೆ. ಅದೇ ರೀತಿ ಈ ಒಂದು ಲೊಕೇಶನಲ್ಲಿ ಕೂಡ ಒಂದು ಸೀನ್ ಮ್ಯಾಚ್ ಆಗುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ ಕಡೆಯಿಂದ ಮಾರ್ಗ್ರೆಟ್ ಅವರು ತನ್ನ ಸ್ನೇಹಿತರ ಜೊತೆ ನಡ್ಕೊಂಡು ಬರುವಂತಹ ದೃಶ್ಯ. ಈಗ ಇಲ್ಲೆಲ್ಲ ಮರಗಳೆಲ್ಲ ಬೆಳೆದ್ಬಿಟ್ಟಿದ್ದಾವೆ. ಆಗ ಫುಲ್ ಓಪನ್ ಗ್ರೌಂಡ್. ತನ್ನ ಸ್ನೇಹಿತರು ಮಾರ್ಗ್ರೆಟ್ಗೆ ಹೇಳುವಂತಹ ದೃಶ್ಯ, ಆ ರಾಮಾಚಾರಿನ ಕೆಣಕ್ ಬೇಡ ಕಣೆ, ಅವನು ಒಂಥರ ನಾಗರಾವ್ ಇದ್ದಂಗೆ ಅಂತ ಹೇಳುವಂತಹ ದೃಶ್ಯ. ಆಗ ಮಾರ್ಗ್ರೆಟ್ ಅವರು ಹೇಳ್ತಾರೆ, ಅವರು ನಾಗರಾವ್ ಆದರೆ ನಾನು ಆವಾಡಾಗಿತ್ತಿ ಕಣೆ ಅನ್ನುವಂತಹ ದೃಶ್ಯ ಈ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ದಾರೆ. 50 ವರ್ಷಗಳ ನಂತರ ಯಾವ ರೀತಿ ಬದಲಾವಣೆ ಆಗಿದೆ, ಯಾವ ರೀತಿ ಮರಗಳು ಬೆಳೆದಿದ್ದಾವೆ ಅಂತ 360 ರೌಂಡಲ್ಲಿ ಈ ಒಂದು ದೃಶ್ಯನ ನೋಡಿ. ಈ ರೀತಿ ಮರಗಳು ಬೆಳೆದಿದ್ದಾವೆ. ಆಗ ಓಪನ್ ಗ್ರೌಂಡ್ ಆಗಿದ್ದಂತಹ ಜಾಗ ಈ ರೀತಿ ಮರಗಳೆಲ್ಲ ಬೆಳೆದು 50 ವರ್ಷಗಳ ನಂತರ ಈ ರೀತಿ ಕಾಣ್ತಾ ಇದೆ. ಆ ಒಂದು ನಾಗರಾವು ಚಿತ್ರದ ಚಿತ್ರೀಕರಣ ನಡೆದಂತಹ ಸ್ಥಳ ಇದು. ಕಾಲೇಜ್ನ ಮುಂಭಾಗ ಇರುವಂತಹ ಸ್ಥಳ. ಈ ಒಂದು ಸ್ಥಳದಲ್ಲಿ ಒಂದು ಸೀನ್ ಮ್ಯಾಚ್ ಆಗುತ್ತೆ. ಏನು ಅಂದರೆ ನಮ್ಮ ವಿಷ್ಣುದಾದ ರಾಮಾಚಾರಿ ರಿಸಲ್ಟನ್ನು ನೋಡಿ ಬರುವಂತಹ ಸ್ಥಳ ಇದೆ. ಸೀನ್ ಟು ಸೀನ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಈ ಒಂದು ಪ್ಲೇಸ್ ಕೂಡ ಮ್ಯಾಚ್ ಆಗ್ತಾ ಇದೆ. ನಮ್ಮ ವಿಷ್ಣುದಾದ ಅಲ್ಲಿ ರಿಸಲ್ಟನ್ನು ನೋಡಿ ಬೇಜಾರಲ್ಲಿ ಬರುವಂತಹ ಸ್ಥಳ ಇದೇ ಒಂದು ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಈ ಕಾಲೇಜ್ನ ಮುಂಭಾಗ ಈ ಮರದ ಬಳಿ ಒಂದು ಕೂಡ ಸೀನ್ ಮ್ಯಾಚ್ ಆಗುತ್ತೆ. ಅದನ್ನು ಕೂಡ ನಿಮಗೆ ಸೀನ್ ಟು ಸೀನ್ ಮ್ಯಾಚ್ ಮಾಡಿ ತೋರಿಸ್ತೀನಿ.
ಇದೇ ಮರದ ಬಳಿ ನಮ್ಮ ವಿಷ್ಣುದಾದ ನಿಂತ್ಕೊಂಡು ಮಾರ್ಗ್ರೆಟ್ ಅವ್ರನ್ನ ಮಾತಾಡಿಸುವಂತಹ ದೃಶ್ಯ ಈ ರೀತಿ ಕಾಣ್ತಾ ಇದೆ ನೋಡಿ. ಹಾಗೆ ಅವರು ಮಾರ್ಗ್ರೆಟ್ ಅವರು ತಿರುಗಿದಾಗ ಈ ಥರ ಪ್ರೇಮನ ಸೆಟ್ ಮಾಡಿದ್ದಾರೆ. ಅಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ಭಾಳ ಮರಗಳು ಬೆಳೆದಿದ್ದಾವೆ ಈಗ. ಆದರೆ ನೀವು ಹಳೆ ಸ್ಕ್ರೀನಲ್ಲಿ ನೋಡೋದಾದರೆ ಫುಲ್ಲು ಓಪನ್ ಗ್ರೌಂಡ್ ಇರುತ್ತೆ. ಈಗ ಈ ರೀತಿ ಮರ ಬೆಳೆದಿರೋದ್ರಿಂದ ನಮಗೆ ಆ ಸೀನು ಮ್ಯಾಚ್ ಆಗೋದಿಲ್ಲ ಅಷ್ಟೊಂದು. ಆದರೆ ಈ ಸೀನಲ್ಲಿ ಸ್ವಲ್ಪ ಮ್ಯಾಚ್ ಆಗುತ್ತೆ ನೋಡಿ. ಕ್ಲಾಸ್ನಲ್ಲಿ ನನಗೆ ಕೆಂಪು ಗೋರಿಲ್ಲ ಅನ್ನೋ ಮಾತನ್ನು ವಾಪಸ್ ತಗೋ ಅಂತ ಹೇಳುವಂತಹ ದೃಶ್ಯ ಸ್ವಲ್ಪ ಮ್ಯಾಚ್ ಆಗುತ್ತೆ. ನೀವು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ಬೋದು, ಹಿಂದ್ಗಡೆ ಕಟ್ಟೆ ಈಗ ರೀಸೆಂಟಾಗಿ ಕಟ್ಟಿದ್ದಾರೆ. ಆದರೆ ಆ ಒಂದು ಫಿಲಮ್ನಲ್ಲಿ ಶೂಟಿಂಗ್ ಮಾಡುವಾಗ ಆ ಒಂದು ಕಟ್ಟೆ ಇರಲಿಲ್ಲ. ಈ ಸೀನ್ ಆದ ನಂತರ ಮಾರ್ಗ್ರೆಟ್ ರಾಮಾಚಾರಿಗೆ ಬೈದು ಹೋದ ನಂತರ ಶಿವರಾಮ್ ಜೊತೆ ನಮ್ಮ ರಾಮಾಚಾರಿ ಜೊತೆ ನಡೆಯುವಂತಹ ದೃಶ್ಯ ಈ ಒಂದು ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ಆ ಕಡೆ ಇದ್ದ ರಾಮಾಚಾರಿ ಬಂದು ಮರದ ಬಳಿ ನಿಂತ್ಕೊತಾರೆ. ಆಗ ಶಿವರಾಮ್ ಅವರು ಬಂದು ಹೇಳುವಂತಹ ಡೈಲಾಗು, ನಿನ್ನ ಮುಖ ನೋಡೋಕ್ಕಾಗಲ್ಲ ಕಣೋ, ಯಾರ ಮುಖ ಬೇಕಾದರೂ ನೋಡ್ಬೋದು, ಈ ಹೆಣ್ಮಕ್ಳ ಹತ್ರ ಸೋತಿರೋ ಮುಖ ಮಾತ್ರ ನೋಡೋಕ್ಕಾಗಲ್ಲ ಅಂದಾಗ ವಿಷ್ಣುದಾದ ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾರೆ. ಆ ಒಂದು ದೃಶ್ಯ ಇಲ್ಲಿ ನಡೆಯುತ್ತೆ. ಅವ್ರ ಸ್ನೇಹಿತ ಕೂಡ ಹೇಳ್ತಾರೆ ಮಾರ್ಗ್ರೆಟ್ ಸಹವಾಸಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಅಂದಾಗ ನಮ್ಮ ವಿಷ್ಣುದಾದ ಚಿ ನರಸತ್ ನಾಮಾರ್ಧಗಳ ಅನ್ನುವಂತಹ ಡೈಲಾಗು ಕೇಳೋಕ್ಕೆ ಒಂಥರ ಚೆಂದ. ಆಗ ನಮ್ಮ ಶಿವರಾಮ್ ಅವ್ರ ಹತ್ರಕ್ಕೆ ಬಂದು ಉಗಿ 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 ಅಂತ ಅವನಿಗೆ ಹೇಳುವಂತಹ ದೃಶ್ಯ ಈ ಮರದ ಬಳಿ ನಡೆಯುತ್ತೆ. ಈ ಥರ ಉಗಿಯೋರ ಜೊತೆ ಸೇರ್ಕೊಳ್ಳೋದೇ ನನ್ನ ಸ್ಪೆಷಾಲಿಟಿ. ಸೈನ್ಸಲ್ಲಿ ರಿಸರ್ಚ್ ಮಾಡ್ರು ಅಂದರೆ ಹುಡುಗಿಯರನ್ನ ಸರ್ಚ್ ಮಾಡಿ ಅವ್ರ ಲೈಫಲ್ಲಿ ರಿಸರ್ಚ್ ಮಾಡೋದೇ ಇವರು ಸ್ಪೆಷಾಲಿಟಿ ಆಗೋಯ್ತು ಅನ್ನುವಂತಹ ಅದ್ಭುತ ಡೈಲಾಗ್ ನಮ್ಮ ಶಿವರಾಮ್ ಅವರು ಹೇಳುವಂತಹ ದೃಶ್ಯ ಈ ಮರದ ಬಳಿ. ನೆಕ್ಸ್ಟ್ ಶಿವರಾಮ್ ಅವರು, ಬಾವಾ ಮಾರ್ಗ್ರೆಟ್ನ ಏನು ಮಾಡ್ಬೇಕಂತಿದ್ಯೋ ಅಂತ ಕೇಳಿದಾಗ ವಿಷ್ಣುದಾದ ಹೇಳೋದು, ಅವಳು ನಮ್ಮ ಹತ್ರ ಕ್ಷಮಾಪಣೆ ಕೇಳೋವರೆಗೂ ನಾನು ಅವಳನ್ನ ಬಿಡಲ್ಲ ಕಣೋ ಅಂದಾಗ, ಬಡ್ಡಿ ಮಗ ಜಿದ್ದು ಜೀವಮಾನವೆಲ್ಲ ಜಿದ್ದಲ್ಲಿ ಕಳೆಯೋದೇ ಇವ್ನ ಸ್ಪೆಷಾಲಿಟಿ ಆಗೋಯ್ತಲ್ಲ ಅಂತ ಮರಕ್ಕೆ ವಾರ್ಕೊಳ್ತಾರೆ. ಆಗ ಈ ಥರ ಜಿದ್ದು ನನಗೆ ಯಾಕೆ ಬರಲ್ಲ ಅಂತ ಯೋಚನೆ ಮಾಡಿಕೊಡ್ತಾ ಇದೇ ನನ್ನ ಸ್ಪೆಷಾಲಿಟಿ ಅಂತ ಹೇಳ್ತಾರೆ. ಆ ಒಂದು ದೃಶ್ಯ ಇಲ್ಲಿ ನಡೆಯುತ್ತೆ. ಎಂತಹ ಅದ್ಭುತ ದೃಶ್ಯಗಳು ಅಲ್ವಾ ವೀಕ್ಷಕರೇ. ಈ ಒಂದು ಸಿನಿಮಾನ ನಾವು ಎಷ್ಟೇ ಸಲ ನೋಡಿದರೂ ನಮಗೆ ಬೋರ್ ಆಗಲ್ಲ. ಅಂತಹ ದೃಶ್ಯವನ್ನು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಆಗ ನಿರ್ದೇಶನ ಮಾಡಿದ್ದಾರೆ. ನಮ್ಮ ವಿಷ್ಣುದಾದ ಅಭಿನಯದ ನಾಗರಾವು ಚಿತ್ರೀಕರಣ ನಡೆದಂತಹ ಎಲ್ಲ ಸ್ಥಳಗಳನ್ನು ತೋರಿಸೋದೇ ನನ್ನ ಸ್ಪೆಷಾಲಿಟಿ. ನಿಮಗೂ ಈ ರೀತಿಯ ವಿಡಿಯೋಗಳನ್ನು ನೋಡೋದೇ ನಿಮ್ಮ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸ್ಪೆಷಾಲಿಟಿ ಇನ್ನೂ ಏನಾದರೂ ಬೇರೆ ಇದ್ದರೆ ಕಮೆಂಟ್ ಮಾಡೋಕ್ಕೆ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋನ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲಿರುವಂತಹ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಯಾರಾದರೂ ಫ್ರೆಂಡ್ಸು ಸೈನ್ಸ್ ಕಾಲೇಜಲ್ಲಿ ಓದಿರುವಂತಹ ಫ್ರೆಂಡ್ಸ್ ಇದ್ದರೆ ಅವರಿಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂತ ಇದ್ದರೆ ಕೂಡ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ನಾವು ಚೇಂಜಸ್ ಮಾಡ್ಕೊಳ್ತೀವಿ. ನೀವು ಮಾಡೋ ಒಂದೇ ಒಂದು ಕಮೆಂಟ್ ಇದೆ ನಮ್ಗೆ ಇನ್ನೂ ಕೂಡ ಸ್ಫೂರ್ತಿ ಆಗುತ್ತೆ ಇದೇ ರೀತಿ ವಿಡಿಯೋಗಳು ಮಾಡೋದಕ್ಕೆ ಅಂತ ಹೇಳ್ತಾ, ಮುಂದಿನ ಸ್ಥಳದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.